ಗುರುಭ್ಯೋ ವಾಯುಸ್ತುತಿಯ ಪ್ರವಚನ ಮಾಲೆಯಲ್ಲಿ ಇದು 12ನೆಯ ಭಾಗ. ತ್ರಿವಿಕ್ರಮ ಪಂಡಿತರ ವಾಯುಸ್ತುತಿಯಲ್ಲಿ ಇದು 10ನೆಯ ಶ್ಲೋಕ ಕೂಡ. ಆನಂದಾನ್ ಮಂದ ಮಂದ ದುದತಿ ಮರುತಃ ಕುಂದ ಮಂದಾರನಂದ್ಯ ವರ್ತಾ ಮೋದಾನ್ ದಧಾನ ಮೃದುಪದ ಮುದಿತೋದ್ಗೀತಕೈ ಸುಂದರೇಣಾಂ ವೃಂದೈರಾ ವಂದ್ಯಮುಕ್ತೇನ್ ದ್ವಹಿಮಗಮದನಾಹೀಂದ್ರ ದೇವೇಂದ್ರ ಸೇವ್ಯೆ ಮೌಕುಂದೇ ಮಂದಿರೇಸ್ಮಿನ್ ನವಿರತ ಮುದಯನ್ ಮೋದಿನಾಂ ದೇವದೇವ. ಪರಮಾತ್ಮನನ್ನ ಕುರಿತು ಮತ್ತೆ ವಾಯುವನ್ನು ಕುರಿತು ಮಾಡಿದಂತಹ ಒಂದು ಸಂಬೋಧನೆ. ಈ ಮುಕ್ತರ ಲೋಕದಲ್ಲಿ ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಮೊದಲಾದ ಲೋಕಗಳಲ್ಲಿ ಈ ಹಿಂದೆ ಮುಕ್ತರಾದಂತಹ ಅನೇಕ ಜನ ದೇವತೆಗಳಿದ್ದಾರೆ. ಅವರೆಲ್ಲರೂ ತಮ್ಮ ಪರಿವಾರದ ಜೊತೆಗೆ ಈ ಮುಕ್ತ ಲೋಕದಲ್ಲಿ ವಿಹಾರ ಮಾಡ್ತಾ ಇರ್ತಾರೆ. ಅವರ ಪರಿವಾರದ ದೇವತೆಗಳು, ಅವರ ಸೇವಕರು, ಸೇವಕಿಯರು ಮೊದಲಾದವರು ಅವರನ್ನ ಸುಮಧುರವಾದಂತಹ ಸ್ತೋತ್ರಗಳ ಮೂಲಕ ಸೇವಿಸ್ತಾ ಇರ್ತಾರೆ. ಅವರಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ವೈಷಯಿಕ ಸುಖ ಇಲ್ಲ, ಸ್ವರೂಪ ಸುಖವನ್ನೇ ಅವರು ಅನುಭವಿಸ್ತಾರೆ. ಅಲ್ಲಿ ನಾನಾ ಥರದ ಹೂಗಳು, ಕೋಲು ಮಲ್ಲಿಗೆ, ಪಾರಿಜಾತ, ನಂದಿಬಟ್ಟಲ ಹೂವು, ಈ ಎಲ್ಲ ಹೂಗಳ ಒಂದು ಸುಗಂಧವನ್ನ ಹೊತ್ತು ತರುವಂಥ ವಾಯು ಈ ಎಲ್ಲ ದೇವತೆಗಳಿಗೆ ಸೇವಾ ಮಾಡ್ತದೆ. ಶ್ಲೋಕದ ಶಬ್ದಗಳ ಅರ್ಥ ಹೀಗಿದೆ: ದೇವದೇವ, ಎಲ್ಲ ದೇವತೆಗಳಿಗೆ ದೇವರೆನಿಸಿದ ಮುಖ್ಯ ಪ್ರಾಣನೇ ಪರಮಾತ್ಮನೇ. ಮೃದುಪದಂ, ಅತ್ಯಂತ ಮೃದುವಾದ ಪದಗಳ ಜೊತೆಗೂಡಿ, ಉದಿತೋದ್ಗೀತಕೈಹಿ, ಒಳ್ಳೆಯ ಹಾಡುಗಳನ್ನು ಹಾಡ್ತಾ ಇರುವಂಥ, ಸುಂದರೀಣಾಂ ವೃಂದೈಹಿ, ಸುಂದರಿಯರು ಅಂದರೆ ಅವರ ಸೇವಕಿಯರು ಮೊದಲಾದವರು, ಅವರ ವೃಂದೈಹಿ ಆವಂದ್ಯ ಅಂದರೆ ಪ್ರಶಂಸೆಗೆ ಒಳಪಟ್ಟ. ಮುಕ್ತರಾದಂಥ ಇಂದು ಅಂದ್ರೆ ಚಂದ್ರ, ಅಹಿಮಗು ಅಂದ್ರೆ ಸೂರ್ಯ, ಮದನ ಅಂದ್ರೆ ಮನ್ಮಥ, ಅಹೀಂದ್ರ ಅಂದ್ರೆ ಸರ್ಪರಾಜ, ಮತ್ತು ದೇವೇಂದ್ರ ಅಂದ್ರೆ ದೇವೇಂದ್ರ, ಇವರೆಲ್ಲರಿಂದ ಸೇವ್ಯವಾದಂಥ ಅಸ್ಮಿನ್ ಮೌಕುಂದೇ ಮಂದಿರ, ಭಗವಂತನ ಮಂದಿರದಲ್ಲಿ ಮಂದ ಮಂದಾಹ, ಅತ್ಯಂತ ಮೃದುವಾಗಿ ಬೀಸುವ, ಕುಂದ ಮಂದಾರನಂದ್ಯ ವರ್ತಾಮೋದಾನ್ ದಧಾನ. ಇಲ್ಲಿ ಕುಂದ ಅಂದ್ರೆ ಕೋಲು ಮಲ್ಲಿಗೆ ಅಂತ ಅರ್ಥ. ಕೆಲವು ಕಡೆ ಕುಂದ ಅಂತಂದ್ರೆ ಸುಗಂಧರಾಜ ಅಂತ ಅರ್ಥ ಬರೆದಿದ್ದಾರೆ. ನಂದ್ಯಾವರ್ತ ಅಂದ್ರೆ ನಂದಿ ಬಟ್ಟಲ ಹೂವು, ಅದೆಲ್ಲರಿಗೂ ಗೊತ್ತಿದ್ದೇವೆ. ಮಂದಾರ ಅಂದ್ರೆ ಪಾರಿಜಾತ ಪುಷ್ಪ. ಹೀಗೆ ಕುಂದ, ಮಂದಾರ, ನಂದ್ಯಾವರ್ತ ಇವುಗಳ ಆಮೋದ ಅಂದ್ರೆ ಸುಗಂಧ, ಅದನ್ನ ಹೊತ್ತು ಬರುವಂತಹ ಗಾಳಿಗಳು, ಮರುತಃ ಗಾಳಿಗಳು. ಉದಯನ್ಮೋದಿನ, ಸದಾ ಅಭಿವ್ಯಕ್ತವಾದ ಸ್ವರೂಪವುಳ್ಳಂಥ ಸ್ವರೂಪ ಸುಖವನ್ನು ಅನುಭವಿಸುತ್ತಿರುವಂತಹ ಮುಕ್ತರಿಗೆ ಆನಂದಾನ್, ಎಲ್ಲ ರೀತಿಯಾದಂತಹ ಆನಂದಗಳನ್ನು ಕೊಡ್ತವೆ. ಇದು ಶಾಸ್ತ್ರಗಳಲ್ಲಿ ಪ್ರಸಿದ್ಧವಾದಂತಹ ವಿಷಯ ಆಗಿದೆ. ಇಂಥ ಒಂದು ಮೋಕ್ಷ ನಿಮಗೆ, ನಿಮ್ಮ ಸೇವಾ ಯಾರು ಮಾಡ್ತಾರೆ ಅವರ ಆ ಭಕ್ತರಾದವರಿಗೆ ಸಿಗ್ತದೆ.